ಕಚೇರಿಯ ಮುಂದೆ ಬಂದು ಬಸ್ನ ನಿಲ್ಸ್ಕೊಂಡು ಪ್ರತಿಭಟನೆ ಮಾಡ್ಬೇಕಾದ್ದು ಏನ್ ಬಂತು? ಅವ್ರಿಗೆ ಅಶೋಕ ಕಾರಲ್ಲಿ ಇಳಿಬೇಕಾದ್ದೇನಿರ್ಲಿಲ್ಲ. ಅವ್ರನ್ನೇನು ನೀವು ನಿಲ್ಸಿ ಅಂತ ಯಾರು ನಾವ್ಯಾರು ಅಡ್ಡ ಹಾಕಿರ್ಲಿಲ್ಲ. ಕಾರಲ್ಲಿ ಇಳಿಬೇಕಾದ್ದೇನ್ ಪ್ರಸಂಗ ಆಯ್ತು? ಅದನ್ನ ಇವರು ದೊಡ್ಡ ಷಡ್ಯಂತ್ರ ಮಾಡಿದ್ರು. ಅದನ್ನ ಏನ್ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ತನಿಖೆ ಆಗ್ಬೇಕು. ನಾವು ಸಹ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ಕಾರ್ಯಕರ್ತರು ಕೂಡ ಬಿಜೆಪಿ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ, ಗವರ್ನರ್ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ. ಅವರು ನೀವು ಪ್ರತಿಭಟನೆ ಮಾಡೋದ್ರಿಂದ ನಿಮ್ಮ ಆಫೀಸಿಗೆ ಬಂದಿದ್ದಾರೆ. ನಾವು ಪೊಲೀಸರು ನಿಯೋಜನೆ ಮಾಡಿದ್ರಿ, ಪೊಲೀಸರು ತಡೆಗಿದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಕಾರ್ಯಕರ್ತರು ಮೊಟ್ಟೆ ಎಸೆಯುವಂತ ಬಿಜೆಪಿ ಕಚೇರಿಗೆ ನಾವು ಹೋಗಿದ್ವಿ. ಅಲ್ಲಿ ಯಾರಾದ್ರೂ ಮೊಟ್ಟೆ ಹೊಡೆದ್ರ? ಇಲ್ಲಿ ಬಂದು ಬಿಜೆಪಿ ಅವ್ರು ಮೊಟ್ಟೆ ಹೊಡೆದ ಮೇಲೆ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಆ ಮೊಟ್ಟೆ ತೆಗೆದು ಹೊಡೆದಿರೋದು ಒಳ್ಳೆ ಆಯ್ತಲ್ಲ. ಇಡೀ ನೋ 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 ನಾವು ಸ್ವಲ್ಪ ಹೇಳ್ತೇನೆ ಕೇಳಿ, ಸ್ವಲ್ಪ ಹೇಳೋಷ್ಟು ಕೇಳಿ. ಮೊಟ್ಟೆ ಸಂಸ್ಕೃತಿ ಶುರುವಾಗಿದ್ದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇವ್ರ ಅಧಿಕಾರ ಬಂದ ಮೇಲೆ ತೃಣಮೂಲ್ ಕಾಂಗ್ರೆಸ್ ಒಂದ್ ನಿಮಿಷ ಇರಿ ಸ್ವಾಮಿ, ಒಂದ್ ಸ್ವಲ್ಪ ನಾ ಹೇಳಿ. ತೃಣಮೂಲ್ ಕಾಂಗ್ರೆಸ್ ಶಾಸಕರ ಮೇಲೆ ಎಲ್ಲರ ಮೇಲೂ ಮೊಟ್ಟೆ ಎಸೆದ್ರಲ್ಲ, ಅವಾಗ ಎಲ್ಲೋಗಿತ್ತಂತೆ ಮೊಟ್ಟೆ? ಔಟ್ ಆಫ್ ಸ್ಟಾಕ್ ಇತ್ತಂತ. ಸೊ ಇವ್ರ ಸಂಸ್ಕೃತಿ ಇವ್ರು ಇಲ್ಲಿ ತೋರ್ಸಕ್ ಬಂದ್ರು, ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ ಕಾರ್ಯಕರ್ತರು. ನಾನು ಇಲ್ಲ ಅಂತ ಹೇಳಲ್ಲ, ಇದೆಲ್ಲ ಆಗಬಾರ್ದು. ಅವ್ರ ಈಗ ಅವ್ರು ಮಾಡಿದ್ರು ನಾವು ಮಾಡಿದ್ರು ವ್ಯತ್ಯಾಸ ಪ್ರಶ್ನೆ ಇಲ್ಲ. ಈ ಕಾರ್ಯಕರ್ತರು ಏನ್ ಮಾಡ್ತಾರೆ? ಅವರು ಮಂದಿರ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥ ಕಚೇರಿ ಮೇಲೆ ದಾಳಿ ಬಂದಾಗ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಅದೇ ಮೊಟ್ಟೆ ತೆಗೆದು ಅವ್ರು ಹೊಡೆದಿದ್ದಾರೆ. ಸೆಲ್ಫ್ ಡಿಫೆನ್ಸ್ ಅದು ಭಾರತೀಯ ಜನತಾ ಪಾರ್ಟಿಯವರು. ಅದು ಭಾರತೀಯ ಜನತಾ ಪಾರ್ಟಿಯವರು ಪಾಕಿಸ್ತಾನ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡ್ತಾರೆ. ಅದು ನಮ್ ಕಲ್ಚರ್ ಅಲ್ಲ. ಈಗ ಬಿಜೆಪಿಯವರು ನಾವು ಪ್ರತಿಭಟನೆ ಮಾಡ್ತಾ ಇರೋದು 1,40,00,000 ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಇಂದ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ನಮಗೆ ಬಹಳ ಮಕ್ಕಳ ಭವಿಷ್ಯ ಬಹಳ ಅಂಧಕಾರದಲ್ಲಿ ಇದೆ. ಮಕ್ಕಳ ಆತ್ಮಸ್ಥೈರ್ಯವನ್ನು ಹೆಚ್ಚಲಿಕ್ಕೆ ನಾವು ಅವರ ಪರ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು. ನಾವು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿಸ್ತಾ ಇಲ್ಲ, ಅವ್ರು ನಕ್ಕೊಂಡಿರ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಇವರು ಮಕ್ಕಳ ಪರ ಇದ್ದವರು, ಅಕಸ್ಮಾತ್ ಭಾರತೀಯ ಜನತಾ ಪಾರ್ಟಿಯವರು ಮಕ್ಕಳ ಪರ ಇದ್ರೆ ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಳ್ಬೇಕು. ನಮ್ಮ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅಧೋಗತಿಗೆ ತಗೊಂಡೋಗಿದ್ದಾರೆ, ಅದ್ರ ಬಗ್ಗೆ ಮಾಡಿರ್ತಕ್ಕಂಥದ್ದು. ಇವರು ಅದನ್ನೇ ಸಮರ್ಥನೆ ಮಾಡ್ತಾ ಇದ್ದಾರೆ. ನೀಟ್ ಆಗಿರ್ತಕ್ಕಂಥದ್ದು ಅದು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ದಾರಿ ತಪ್ಪಿದ ಮಗ ಅವನು ಯಾಕೆ ಅದನ್ನ ಇಲ್ಲಿ ಯಾಕೆ ಬಂದಂತೆ? ಇಲ್ಲಿ ಬಂದಿದ್ದೆ ದೊಡ್ಡ ಷಡ್ಯಂತ್ರ. ಅದು ಅಶೋಕ್ ಹೇಳಿದ್ರಲ್ಲ, ಬಾಂಬು ಲಾಂಗು ಚಾಕು ಅದನ್ನೆಲ್ಲ ಬಹಳ ಗೋಪ್ಯವಾಗಿ ಬಂದು ಇಟ್ಟು ಹೋಗಿ ನಮ್ಮ ಮೇಲೆ ಆಪಾದನೆ ಮಾಡಕ್ ಬಂದಿರೋದು. ಅದು ಯಾರ ಕಾರಲ್ಲಿ ಇತ್ತು ಅಂತ ನಾನು ಈಗ ಹೇಳಲ್ಲ, ತನಿಖೆ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ಈಗ ಇವರು ಸ್ವತಃ ನಕಲಿ ದೇಶಭಕ್ತರು. ಇವ್ರಿಗೆ ಪ್ರತಿನಿತ್ಯ ಇವರಿಗೆ ದೇಶಭಕ್ತಿಯ ಸರ್ಟಿಫಿಕೇಟ್ ಬೇಕು. ಅದಕ್ಕೆ ಪ್ರತಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ಒಂದೇ ಮಾತರಮ್ಮು ಅಥವಾ ನಮ್ಮ ರಾಷ್ಟ್ರಗೀತೆನ ಆಡಿಲ್ಲ. ಇದು ದೊಡ್ಡ ಚಳವಳಿಯ ಮೂಲಕ ಬಂದಿರತಕ್ಕಂಥದ್ದು. ರಾಷ್ಟ್ರಗೀತೆ ಆಗ್ಲಿ ಅಥವಾ ಒಂದೇ ಮಾತರಂ ಆಗ್ಲಿ, ಇವ್ರು ಆತರ ಅದ್ರ ಬಗ್ಗೆ ಗೌರವ ಇದ್ದಿದ್ರೆ ಅದನ್ನೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಲ್ಲ, ಜನಾಂದೋಲನ ಮಾಡಬೇಕಾಗಿತ್ತು. ಆದ್ರೆ ಅದರ ವಿರುದ್ಧವಾಗಿ ಇವ್ರು ಕೆಲಸ ಮಾಡ್ತಕ್ಕಂಥವ್ರು, ಜನಗಳ ಇದನ್ನ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಕ್ಕಂಥವ್ರು. ಇವ್ರು ಹೇಳಬೇಕಾಗಿರೋದು 22 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಯಾರು ಜವಾಬ್ದಾರಿ ಅಂತ ಹೇಳಬೇಕು. 22 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಯಾರು ಜವಾಬ್ದಾರಿ? ಮತ್ತೆ ನೀಟಲ್ಲಿ ಪ್ರಶ್ನೆ ಸೋರಿಕೆಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಅದನ್ನು ಹೇಳಬೇಕಾಗಿದೆ. ಒಬ್ಬೊಬ್ರು ಈಗ ದಾರಿ ತಪ್ಪಿದ ಮಗ ಹರೀಶು
ದಾರಿ ತಪ್ಪಿ ಕಾಂಗ್ರೆಸ್ ಆಫೀಸ್ಗೆ ಬರಬೇಕಾದ್ರೆ ಕಾರಣ ಏನು? ಅಲ್ಲಿ ಬಹಳ ಗಂಭೀರವಾಗಿ ಎಲ್ಲೆಲ್ಲಿ ಇಟ್ಟರೆ ಏನೇನು ತೊಂದರೆ ಆಗ್ಬೋದು ಅಂತ ನೋಡಿದ್ರಲ್ಲ, ಅದನ್ನ ಇವ್ರು ಹೇಳ್ಬೇಕಾಗತ್ತೆ. ಅದ್ರ ಜೊತೆಗೆ ಬಸ್ ಹೋಗ್ತಾ ಇತ್ತಾನೆ, ಬಸ್ ಹೋಗುವಾಗ ಆ ಪೊಲೀಸ್ ಅವರು ಅವ್ರಿಗೆ ನೀರು ಕೊಟ್ಟಿದ್ದಾರೆ ಚೆನ್ನಾಗಿ ಕೂಗ್ಲಿ ಅಂತ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ. ಆ ನೀರಿನ ಬಾಟ್ಲಿ ಯಾಕೆ ಹೊಡೆದ್ರಂತೆ ಕಾಂಗ್ರೆಸ್ ಆಫೀಸ್ ಮುಂದೆ? ಒಬ್ಬ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥ ಶಾಸಕರು ಅವರು ಕೂಡ, ಮಾಜಿ ಮಂತ್ರಿಗಳು. ಸೊ ಇವೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ಅಕ್ರಮ ಆದರೆ, ದಾಳಿ ಆದರೆ ಅವು ನಾವೆಲ್ಲ ಸಹಿಸ್ಕೊಂಡಿರ್ಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಸಹಿಸ್ಕೊಂಡಿರ್ತೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನ ಬಹಳ ಪವಿತ್ರವಾದ ಮಂದಿರ ಅಂತ ತಿಳ್ಕೊಂಡಿದ್ದಾರೆ. ಅವ್ರು ಯಾರು ಸಹ ಸಹಿಸ್ಕೊಳ್ಳೋದಿಲ್ಲ. ಅದು ಬೇರೆ, ಸರ್ಕಾರ ಯಾರ್ದಲ್ಲ, ಜನಗಳ ಸರ್ಕಾರ. ಪೊಲೀಸು ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಕ್ರಮ ತೆಗೆದುಕೊಳ್ಬೇಕು ಅದು ತೆಗೆದುಕೊಳ್ಬೇಕು.